Students, I am your biology lecturer. In the previous class, we completed the modifications in the stem. That is, we already completed subaerial modification, underground modifications and the aerial modifications. Those are very important modifications. Remember the shortcuts. Once again, I will show that. Here you can see tendrils which are present in the cucurbita, thorns which are present in citrus, phylloclide which is present in the opuntia, cladode in the asparagus. And here we discuss about runner which is present in oxalis, sucker which is present in banana, offset which is present in fishtail, stolon in the strawberry. Then rhizome is one of the underground modification of the stem. Turmeric and ginger, bulb which is present in onion, tuber in the potato. Remember the examples and the modification namings. Today we will discuss about another very important organ which comes under the shoot system. Is shoot system olagade now already shoot system anda there are so many organs of the plant. Okay, in that stem is already over. Now leaf. Next one leaf. Next fruit. Pratiyondunu now study ಮಾಡಿ. Okay. Today we will start with the important one, that is leaf. Plant ಗೆ leaf ಭಾಳ important. Without leaves plant ಅನ್ನು ನೋಡಕ್ಕಾಗಲ್ಲ, ಅಷ್ಟು ಖರಾಬ್ ಆಗಿತ್ತು. Okay. We are talking about the beauty of the plant. Plant ಭಾಳ ಸುಂದರವಾಗಿ ಕಾಣಿಸ್ಬೇಕು, ಇಟ್ಸ್ ಸೋ ಬ್ಯೂಟಿಫುಲ್ ಅಂತ ಹೇಳ್ಬೇಕಂದ್ರೆ ಅದಕ್ಕೆ ಬ್ಯೂಟಿಫುಲ್ ಲೀವ್ಸ್ ಇರಬೇಕು. ಲೀವ್ಸ್ ಇದ್ರೆ ಅದಕ್ಕೆ ಫುಡ್ ಪ್ರೊವೈಡ್ ಆಗ್ತದೆ, ಫುಡ್ ಇದ್ರೆ ಫ್ಲವರ್ ಆಗ್ತದೆ. ದೇರ್ ಆರ್ ಸೋ ಮೆನಿ ಯೂಸ್ಫುಲ್ ಥಿಂಗ್ಸ್ ಬೈ ದ ಲೀವ್ಸ್. ಓಕೆ, ಲೀಫ್ ಸಿಂಗ್ಯುಲರು, ಲೀವ್ಸ್ ಅನ್ನೋದು ಪ್ಲೂರಲ್, ಏಕವಚನ ಬಹುವಚನ ಅಂತೀವಲ್ಲ. ಲೀಫ್ ಅಂದ್ರೆ ಒಂದು ಎಲೆ. ಓಕೆ, ಲೀವ್ಸ್ ಅಂದ್ರೆ ಎಲ್ಲ ಎಲೆಗಳನ್ನ ಸೇರಿಸಿ ಹೇಳ್ತೀವಿ ನಾವು. ಓಕೆ, ಹಿಯರ್ ಲೀಫ್ ಅಂದ್ರೆ ಏನು? ಲೀಫಿನ ಸ್ಟ್ರಕ್ಚರ್ ಅಷ್ಟೇನು ಇಂಪಾರ್ಟೆಂಟ್, ಅಷ್ಟೇನು ಡಿಫಿಕಲ್ಟಿ ಅಲ್ಲ ನಿಮಗೆ. ಹಿಯರ್ ಐ ವಿಲ್ ಡ್ರಾ ದ ಒನ್ ಸ್ಮಾಲ್ ಲೀಫ್. Okay, this is the leaf. Commonly you can see in every plant. ನೀವೆಲ್ಲ ಪ್ಲಾಂಟ್ ಒಳಗೆ ಈ ಥರ ಒಂದು ಲೀಫ್ ನೋಡ್ಬೋದು. ಅದರಲ್ಲಿ ಸ್ವಲ್ಪ ಸ್ಟ್ರಕ್ಚರಲ್ ವೇರಿಯೇಷನ್ಸ್ ಇರ್ತವೆ ಫ್ರಮ್ ಸ್ಪೀಸಿಸ್ ಟು ಒಂದೊಂದು ಪ್ಲಾಂಟ್ ಒಳಗಡೆ ಒಂದೊಂದು ಥರ ಲೀವ್ಸನ್ನು ನಾವು ಯೂಶ್ವಲಿ ನೋಡ್ತೀವಿ. ಓಕೆ, ಹೌದಾ? ಹಿಯರ್ ಫಸ್ಟ್ ವಿ ಕ್ಯಾನ್ ಸೇ ದ್ಯಾಟ್ ಲೀಫ್ ಈಸ್ ಒನ್ ಆಫ್ ದಿ ಲ್ಯಾಟ್ರಲ್ ಪಾರ್ಟ್ ಆಫ್ ದ ಸ್ಟೆಮ್. It arises laterally and it is very flattened. ನಾನು ಶಾರ್ಟ್ಕಟ್ಸ್ ಬರಿತೀನಿ. ಒಂದಷ್ಟು ಸ್ಟೂಡೆಂಟ್ಸ್ ಹೇಳಿದ್ರು ನನಗೆ, while explaining don't write any notes. We will concentrate on the notes other than the explanation ಅಂತ. ಓಕೆ, ನೀವು ಎಕ್ಸ್ಪ್ಲನೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ನೋಟ್ಸ್ ಬರಿಬೇಡ್ರಿ ನೀವು ಅಂತ. ಓಕೆ, ಅದಕ್ಕೆ ನಾನು ಹೇಳ್ದೆ, ಪ್ರತಿ ಸತಿ ಬರೆಯುವಾಗ ಹೇಳ್ತಿರ್ತೇನೆ, ಫಸ್ಟ್ ಕಾನ್ಸೆಪ್ಟನ್ನು ಹೇಳ್ತೀನಲ್ಲ, ಅದ್ರ ಜೊತೆಗೆ ಬರೆದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತಾ ಅಂತ ಮೊದಲು ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಹೇಳಿದರು. ಅದಕ್ಕೆ ನಾನು ಜಸ್ಟ್ ನೋಟ್ಸ್ ಹೇಳಿ ಆಮೇಲೆ ಮೀನ್ಸ್ ಎಕ್ಸ್ಪ್ಲೇನ್ ಮಾಡೋ ಜೊತೆಗೆ ನೋಟ್ಸ್ ಬರೀತಿದ್ದೆ. ಬಟ್ ಇವಾಗ ನನಗೆ ಬಂದಿದ್ದು ಒಂದು ಕಂಪ್ಲೇಂಟ್ ಮೇಲೆ ಕನ್ಸಿಡರ್ ಮಾಡಿದರೆ ಮೊದಲು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನೋಟ್ಸ್ ಹೇಳಬೇಕಂದ್ರೆ ಇಟ್ ವಿಲ್ ಟೇಕ್ ಟೂ ಮಚ್ ಟೈಮ್. ಓಕೆ, ದ್ಯಾಟ್ಸ್ ವೈ ನೀವು ಯಾವುದಾದ್ರೂ ಒಂದು ವಿಡಿಯೋನ ನೋಡ್ಬೇಕಂದ್ರೆ ಫಸ್ಟ್ ಕೇಳಿಸ್ಕೋರಿ. ನಿಮಗೆ ಆಮೇಲೆ ಬರಿಬೇಕಂದ್ರೆ ಪಾಸ್ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಏನಾರ ಒಂದು ಮಾಡಿ ಬರಿಬೋದು. ಬಟ್ ನಾನು ಇದ್ರ ಜೊತೆಗೆ ನೋಟ್ಸ್ ಬರೀಲಿಲ್ಲ ಅಂದರೆ ನಮ್ಗೆ ಇನ್ನೊಂದು ಸತಿ ನಿಮ್ಗೆ ನೋಟ್ಸ್ ಪ್ರೊವೈಡ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಓಕೆ, ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ವಿತೌಟ್ ನೋಟ್ಸ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ನಿಮಗೆ ಇದು ಕಂಫರ್ಟೇಬಲ್ ಅನಿಸಿದ್ರೆ ಕಮೆಂಟ್ ಒಳಗಡೆ ಹೇಳ್ಬೋದು ನಿಮಗೆ. ಇಲ್ಲ ನಿಮ್ಗೆ ಮೊದಲಿನ ಥರ ನೋಟ್ಸ್ ಬರೀರಿ ಅಂತಂದ್ರೆ ನೋಟ್ಸ್ ಬರೆದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋಕ್ಕೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರ ಅದರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಓಕೆ, ಹಿಯರ್ ಲೀಫ್ ಈಸ್ ಅ ಲ್ಯಾಟ್ರಲ್ ಪಾರ್ಟ್ ಆಫ್ ದ ಸ್ಟೆಮ್. ಇಟ್ ಈಸ್ ವೆರಿ ಫ್ಲ್ಯಾಟ್ ಆ್ಯಂಡ್ ಭಾಳ ತೆಳ್ಳಗೆ ಇರ್ತದೆ.
ದಪ್ಪಂತರೂ ಇರಲ್ಲ. ಇಟ್ ಈಸ್ ವೆರಿ ಫ್ಲ್ಯಾಟ್ ಎಂಡ್. ಓಕೆ, ದೆನ್ here I will write shortcuts. Lateral part of the stem and it is very flat end. Okay, leaf is arise from the nodal region. ನಿಮಗೆ ಗೊತ್ತು ಪ್ರತಿಯೊಂದು ಲೀಫನ್ನು ಸ್ಟೆಮ್ದು ನೋಡಲ್ ಪಾರ್ಟಿಂದ ಅರೈಸ್ ಆಗ್ತದೆ. ಇದನ್ನು ಸ್ಟೆಮ್ ಅಂತ ಕನ್ಸಿಡರ್ ಮಾಡಿದರೆ ದೇರ್ ಆರ್ ನೋಡ್ಸ್ ಆ್ಯಂಡ್ ಇಂಟರ್ ನೋಡ್ಸ್. ಪ್ರತಿಯೊಂದು ನೋಡಿಂದ ಒಂದು ಲೀಫ್ ಅರೇಂಜ್ಮೆಂಟ್. ಓಕೆ, there is an angle between this is the stem and this is the leaf. There is an angle between leaf and stem. It is known as a axil. Okay, there is a bud formation in the axial region. ಇದನ್ನು ನಾವು ಹೇಳಿದರೆ ಈ ಥರ ಆ್ಯಂಗಲ್ ಅದರ the axil have the bud means in between leaf and stem always the bud is present. ನಾನು ಪ್ರತಿ ಸತನೂ ಹೇಳಕತ್ತೀನಿ ಫ್ರಮ್ ದ ಫಸ್ಟ್ ಕ್ಲಾಸ್ ಐ ಆಮ್ ಟೆಲ್ಲಿಂಗ್ ದ್ಯಾಟ್ ಇನ್ ಬಿಟ್ವೀನ್ ಲೀಫ್ ಆ್ಯಂಡ್ ದ ಸ್ಟೆಮ್ ದೇರ್ ಈಸ್ ಅ ಬರ್ಡ್ ನೋನ್ ಆಸ್ ಅ ಆಕ್ಸಿಲರಿ ಬರ್ಡ್. ಆ ಬಡ್ಡಿಗೆ ನಾವೇನು ಹೇಳ್ತೀವಿ? ಆಕ್ಸಿಲರಿ ಬರ್ಡ್. ದಿಸ್ ಒನ್ ಈಸ್ ದ ಸ್ಟೆಮ್, ದಿಸ್ ಒನ್ ಈಸ್ ದ ಲೀಫ್. ಓಕೆ, ಆಕ್ಸಿಲರಿ ಬರ್ಡ್. ದ ಆಕ್ಸಿಲರಿ ಬರ್ಡ್ ಲೇಟರ್ ಡೆವಲಪ್ಸ್ ಟು ಫಾರ್ಮ್ ಬ್ರಾಂಚಸ್. ಆ ಆಕ್ಸಿಲರಿ ಬರ್ಡಿಂದ ನೆಕ್ಸ್ಟು ಬ್ರಾಂಚಸ್ ಫಾರ್ಮೇಷನ್ ಆಗ್ತಿರ್ತವೆ. ಓಕೆ, ಹಿಯರ್ the leaf is lateral and flattened. It is always arise from the nodal region. It have the bud in the axil. It is known as axillary bud. Axillary bud later develops to form branches. Okay, now the leaves which are always green in color. ಏನೈತೋ ಯೂಶ್ವಲಿ ಆಲ್ವೇಸ್ ಗ್ರೀನ್ ಇನ್ ಕಲರ್, 99% ಗ್ರೀನ್ ಇನ್ ಕಲರ್. ಒಂದು ಸ್ವಲ್ಪ ಪ್ಲ್ಯಾಂಟ್ ಒಳಗೆ ನೋಡ್ಬೋದು ನೀವು ಡಿಫ್ರೆಂಟ್ ಕಲರ್ಸ್ ಆಫ್ ಲೀವ್ಸ್, ಪಿಂಕ್, ರೆಡ್ಡಿಶ್ ಕಲರ್, ಡಿಪೆಂಡ್ಸ್ ಆನ್ ದ ಪಿಗ್ಮೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ್ಯಾಟ್ ಲೀವ್. ಓಕೆ, ಯೂಶ್ವಲಿ leaves are green in color due to the presence of chlorophyll pigment. ಲೀಫ್ ಯಾಕೆ ಗ್ರೀನ್ ಇರ್ತಾವೆ? ಓಕೆ ಅಂತಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂತಂದರೆ ಏನು? ಕ್ಲೋರೋಫಿಲ್ ಈಸ್ ಅ ಪಿಗ್ಮೆಂಟ್. ಯಾವ ಪಿಗ್ಮೆಂಟು? ಗ್ರೀನ್ ಪಿಗ್ಮೆಂಟ್ ವಿಚ್ ಈಸ್ ವೆರಿ ನೆಸೆಸರಿ ಫಾರ್ ದ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅಂದರೆ ನಾನು ಆಲ್ರೆಡಿ ಹೇಳೀನಿ, ಅಲ್ಲಿಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಫೋಟೋಸಿಂಥಸಿಸ್ ನಥಿಂಗ್ ಬಟ್ ವಿತ್ ದಿ ಸಂಶ್ಲೇಷಣೆ. ಇಟ್ ಈಸ್ ಅ ಪ್ರೊಸೆಸ್ ಟು ಸಿಂಥಸೈಸ್ ದ ಫುಡ್ ಇನ್ಸೈಡ್ ದ ಪ್ಲಾಂಟ್. ಪ್ಲಾಂಟನ್ನು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಆಟೋಟ್ರೋಪ್ಸ್ ಅಂದ್ರೆ ಅವು ತಮ್ಮ ಫುಡ್ಡನ್ನು ತಾವೇ ಸಿಂಥಸೈಸ್ ಮಾಡ್ಕೊ. ಓಕೆ, ಕ್ಲೋರೋಫಿಲ್ ಇರೋದ್ರಿಂದ ಪ್ಲ್ಯಾಂಟು ಎಲೆ ಒಳಗಡೆ ಕ್ಲೋರೋಫಿಲ್ ಇರೋದ್ರಿಂದ ಪ್ಲ್ಯಾಂಟು ಫೋಟೋಸಿಂಥಸಿಸ್ ಮಾಡಿ ತಮ್ಮ ಫುಡ್ಡನ್ನು ತಾವೇ ಸಿಂಥಸೈಸ್. ಪ್ಲ್ಯಾಂಟ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ದೇ able to synthesize their own food and store inside the plant. Okay, then leaf of the plant have the 3 parts. 3 parts ಯಾವುದಂದ್ರೆ leaf, blade, or we can say that is the lamina, then petiole and leaf base. ಓಕೆ, ಈ ಥರನೂ ಬರಿಬೋದು ನಾನು. ಫಸ್ಟು ಲೀಫ್ ಬೇಸು, ನೆಕ್ಸ್ಟು ಪೆಟಿಯೋಲು, ನೆಕ್ಸ್ಟು ಲೆಮೈನ ಅಥವಾ ವಿ ಕ್ಯಾನ್ ಸೇ that is the leaf blade. Okay, first I will explain with showing the diagram. Once again guys, this is the leaf, you already know that. Just I will rub this label to explain. I will make the space to explain this. I told that the leaf which is present in the plant, it have the 3 parts. First part is leaf base. Okay, ಇಲ್ಲಿ ನೋಡ್ಬೋದು ನೀವು the part which is attached with the nodal region of the stem.
ಯಾವುದು ನೋಡಲ್ ರೀಜನಿಗೆ, ದಿಸ್ ಇಸ್ ಅ ನೋಡ್, ಯು ನೋಡ್ ದ್ಯಾಟ್ ನೋಡಲ್ ರೀಜನಿಗೆ ಲೀಫಿಂದ ಪಾರ್ಟ್ ಅಟ್ಯಾಚ್ ಆಗಿರ್ತದಲ್ಲ ಅದನ್ನು ನಾವೇನು ಹೇಳ್ತೀವಿ, ಲೀಫ್ ಬೇಸ್, ಲೀಫ್ ಬೇಸ್. ಓಕೆ, ದೆನ್ that leaf is means it have the elongated structure, that is the stalk of the leaf is known as petiole. This is very important. Stalk of the leaf, ಒಂದು ಹಿಡಿಕಿ ಅಂತ ಏನು ಹೇಳ್ತೀವಲ್ಲ, ಬೇಸಿಂದ ಅದು ಉದ್ದ ಇರಬೇಕಲ್ಲ ಅದನ್ನು ಏನು ಹೇಳ್ತೀವಿ, petiole. Stalk of the ear, stalk of the leaf is known as petiole. Okay, then it fully flattened and expanded portion of the leaf is known as leaf. ಇದು ಕಂಪ್ಲೀಟ್ ಆಗಿ ಏನು ಹೇಳ್ತೀವಿ, ಇದನ್ನು ಲೀಫ್ ಲೆಮೈನಾ ಆರ್ ಲೀಫ್ ಬ್ಲೇಡ್ ಅಂತ ಕರಿತೀವಿ. ಓಕೆ, ಅ ಲೀಫ್ ಬ್ಲೇಡ್ ಹ್ಯಾವ್ ದ ಟಿಪ್, ಇದನ್ನು ನಾವೇನು ಹೇಳ್ತೀವಿ, ದ ನೋಡಲ್ ರೀಜನ್ ಆಫ್ ದ ಸ್ಟೆಮ್. ಯಾವುದು ನೋಡಲ್ ರೀಜನಿಗೆ, ದಿಸ್ ಇಸ್ ಅ ನೋಡ್, ಯು ನೋಡ್ ದ್ಯಾಟ್ ನೋಡಲ್ ರೀಜನಿಗೆ ಲೀಫಿಂದ ಪಾರ್ಟ್ ಅಟ್ಯಾಚ್ ಆಗಿರ್ತದಲ್ಲ ಅದನ್ನು ನಾವೇನು ಹೇಳ್ತೀವಿ, ಲೀಫ್ ಬೇಸ್, ಲೀಫ್ ಬೇಸ್. ಓಕೆ, ದೆನ್ ದಟ್ ಲೀಫ್ ಇಸ್ ಮೀನ್ಸ್ ಇಟ್ ಹ್ಯಾವ್ ದ ಇಲಾಂಗೇಟೆಡ್ ಸ್ಟ್ರಕ್ಚರ್, ದಟ್ ಈಸ್ ದ ಸ್ಟಾಕ್ ಆಫ್ ದ ಲೀಫ್ ಈಸ್ ನೋನ್ ಆಸ್ ಪೆಟಿಯೋಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟಾಕ್ ಆಫ್ ದ ಲೀಫ್, ಒಂದು ಹಿಡಿಕಿ ಅಂತ ಏನು ಹೇಳ್ತೀವಲ್ಲ, ಬೇಸಿಂದ ಅದು ಉದ್ದ ಇರಬೇಕಲ್ಲ ಅದನ್ನು ಏನು ಹೇಳ್ತೀವಿ, ಪೆಟಿಯೋಲ್. ಸ್ಟಾಕ್ ಆಫ್ ದ ಇಯರ್, ಸ್ಟಾಕ್ ಆಫ್ ದ ಲೀಫ್ ಈಸ್ ನೋನ್ ಆಸ್ ಪೆಟಿಯೋಲ್. ಓಕೆ, ದೆನ್ ಇಟ್ ಫುಲ್ಲಿ ಫ್ಲ್ಯಾಟೆಂಡ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಪೋರ್ಷನ್ ಆಫ್ ದ ಲೀಫ್ ಈಸ್ ನೋನ್ ಆಸ್ ಲೀಫ್. ಇದು ಕಂಪ್ಲೀಟ್ ಆಗಿ ಏನು ಹೇಳ್ತೀವಿ, ಇದನ್ನು ಲೀಫ್ ಲೆಮೈನಾ ಆರ್ ಲೀಫ್ ಬ್ಲೇಡ್ ಅಂತ ಕರಿತೀವಿ. ಓಕೆ, ಅ ಲೀಫ್ ಬ್ಲೇಡ್ ಹ್ಯಾವ್ ದ ಟಿಪ್, ಇದನ್ನು ನಾವೇನು ಹೇಳ್ತೀವಿ. Okay, yeah, now we can discuss about one by one parts of the leaf. First we will start with the leaf base. Okay, I already explained with the diagram. Again I am drawing now. Okay, we have to focus on this part. The stem have the node, on the node leaf will arise. Okay, at the point where the leaf is arise is known as a leaf base. Okay, usually it is circular in structure, but in some plants it is swollen, it is somewhat swollen, is known as pulvinous leaf base, pulvinous leaf base. ಓಕೆ, ಎಕ್ಸಾಂಪಲ್ಗೆ ನಾನು ಹೇಳಬೇಕು ಅಂದ್ರೆ, ಇನ್ ಕೇಸ್ ಆಫ್ ಮ್ಯಾಂಗೋ ವಿ ಕ್ಯಾನ್ ಸಿ ದ ಪಲ್ವಿನಸ್ ಲೀಫ್ ಬೇಸ್. ನಾವು ಯೂಶ್ವಲಿ ತೋರಣ ಮಾಡ್ತೀವಿ ಹಬ್ಬಕ್ಕೆಲ್ಲ. ಓಕೆ, ಆ ತೋರಣ ಮಾಡಬೇಕಂದ್ರೆ ಯಾವ ಥರ ಇರುತ್ತಂದರೆ, ಇಟ್ ಈಸ್ ಸಮ್ವಾಟ್ ಲೈಕ್ ದಿಸ್. ಮ್ಯಾಂಗೋ ಎಲ್ಲಿ ಈ ಥರ ಇರುತ್ತಾ, ಈ ಪಲ್ವಿನಸ್ ಲೀಫ್ ಬೇಸ್ನ ಮುರಿದು ನಾವು ಈ ಕಡೆ ಚುಚ್ಚಿ ತೋರಣ ಎಲ್ಲ ಮಾಡ್ತೀವಿ. ಓಕೆ, ಪಲ್ವಿನಸ್ ಲೀಫ್ ಬೇಸ್ಗೆ ಎಕ್ಸಾಂಪಲ್ ಒಂದು ಮಾರ್ಕ್ಸಿಗೆ ಕೇಳ್ತಿರ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. 1 ಮಾರ್ಕ್ಸ್ ಕ್ವಶನಿಗೆ ಇದು ಭಾಳ ಇಂಪಾರ್ಟೆಂಟ್. ಓಕೆ, ವಾಟ್ ಈಸ್ ಪಲ್ವಿನಸ್ ಲೀಫ್ ಬೇಸ್ ಅಂದ್ರೆ, ದ ಲೀಫ್ ಆಫ್ ಬೇಸ್ ಆಫ್ ದ ಲೀಫ್ ಈಸ್ ಸಮ್ವಾಟ್ ಸೋಲನ್, ಈಸ್ ನೋನ್ ಆಸ್ ಅ ಪಲ್ವಿನಸ್ ಲೀಫ್ ಬೇಸ್. ಎಕ್ಸಾಂಪಲ್ ಮ್ಯಾಂಗೋ ಅಥವಾ ಪಲ್ಸಸ್ ಅಂತ ಕರಿತೀವಿ. ಬೇಳೆಕಾಳುಗಳ ಒಳಗಡೆ ನೀವು ಪಲ್ವಿನಸ್ ಲೀಫ್ ಬೇಸನ್ನು ನೋಡ್ಬೋದು. ಓಕೆ, ಫಂಕ್ಷನ್ ಏನಪ್ಪ ಅಲ್ಲ ಪಲ್ವಿನಸ್ ಲೀಫ್ ಬೇಸ್ದು ಅಲ್ಲ, ಫಂಕ್ಷನ್ ಏನು ಲೀಫ್ ಬೇಸ್ದು ಯಾಕೆ ಇರ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. 1 ಮಾರ್ಕ್ಸ್ ಕ್ವಶನಿಗೆ ಇದು ಭಾಳ ಇಂಪಾರ್ಟೆಂಟ್. ಓಕೆ, ವಾಟ್ ಈಸ್ ಪಲ್ವಿನಸ್ ಲೀಫ್ ಬೇಸ್ ಅಂದ್ರೆ, ದ ಲೀಫ್ ಆಫ್ ಬೇಸ್ ಆಫ್ ದ ಲೀಫ್ ಈಸ್ ಸಮ್ವಾಟ್ ಸೋಲನ್, ಈಸ್ ನೋನ್ ಆಸ್ ಅ ಪಲ್ವಿನಸ್ ಲೀಫ್ ಬೇಸ್. ಎಕ್ಸಾಂಪಲ್ ಮ್ಯಾಂಗೋ ಅಥವಾ ಪಲ್ಸಸ್ ಅಂತ ಕರಿತೀವಿ. ಬೇಳೆಕಾಳುಗಳ ಒಳಗಡೆ ನೀವು ಪಲ್ವಿನಸ್ ಲೀಫ್ ಬೇಸನ್ನು ನೋಡ್ಬೋದು. ಓಕೆ, ಫಂಕ್ಷನ್ ಏನಪ್ಪ ಅಲ್ಲ ಪಲ್ವಿನಸ್ ಲೀಫ್ ಬೇಸ್ದು ಅಲ್ಲ, ಫಂಕ್ಷನ್ ಏನು ಲೀಫ್ ಬೇಸ್ದು ಯಾಕೆ ಇಂಪಾರ್ಟೆಂಟ್ ಇದು ಲೀಫಿಗೆ ಅಂದರೆ, ಇಟ್ ಈಸ್ ದ ಮೇನ್ ಕನೆಕ್ಷನ್ ಬಿಟ್ವೀನ್ ದ ಲೀಫ್ ಟು ದ ಸ್ಟೆಮ್. ಲೀಫು ಮತ್ತು ಸ್ಟೆಮ್ಮಿಗೆ ಕನೆಕ್ಷನ್ ಬೇಕಂದ್ರೆ
ಪಲ್ವಿನ ಸ್ಲೀಪು ಬಹಳ ಇಂಪಾರ್ಟೆಂಟ್. ಓಕೆ, ನೌ we will move to the next part of the leaf, that is the leaf petiole, otherwise we can just say petiole. Petiole, next part of the leaf. Okay, now petiole, petiole, it is known as a stalk of the leaf. Okay, here again I will draw. This is the base, this is known as a stalk. Okay. ಈ ಸ್ಟಾಕಿಗೆ ಏನು ಹೇಳ್ತೀವಿ ನಾವು? ಪೆಟಿಯೋಲ್. ಓಕೆ, ಇನ್ ಸಮ್ ಕೇಸಸ್ ಪೆಟಿಯೋಲ್ ಮೇ ಬಿ ಪ್ರೆಸೆಂಟ್ ಆರ್ ಮೇ absent. If petiole is present in the leaf, those leaves are known as a petiolate, petiolate leaves. Petiolate means with petiole. Okay, in some plants petiole is completely absent. Those leaves are known as sessile leaves. ಪೆಟಿಯೋಲ್ ಏನಾದರೂ ಇರಲಿಲ್ಲ ಆ ಲೀಫಿಗೆ ಏನು ಹೇಳ್ತೀವಿ ನಾವು? ಸೆಸೈಲ್, ವಿದೌಟ್ ಪೆಟಿಯೋಲ್. ಅದರ್ವೈಸ್ ಈ ವಿದೌಟ್ ಪೆಟಿಯೋಲ್ ಅಂದರೆ ಯಾವ ಥರ ಇರ್ತಾವೆ? ಇದು ಸ್ಟೆಮ್ ಅಂತ ಕನ್ಸಿಡರ್ ಮಾಡಿದರೆ ಸ್ಟೆಮ್ ಮೇಲೆ ಡೈರೆಕ್ಟಾಗಿ ಲೀಫ್ ಅರೈಸ್ ಆಗ್ತದೆ, ಯಾವುದೇ ಪೆಟಿಯೋಲ್ ಇರಲ್ಲ, ಜಸ್ಟ್ ಸ್ಟಾಕ್ ಇರುತ್ತೆ ಈ ಥರ, ಸಾರಿ ಜಸ್ಟ್ ಲೀಫ್ ಬೇಸ್ ಇರುತ್ತೆ. ಓಕೆ, ದಿಸ್ ರಿಮೆಂಬರ್ ದಿಸ್ ಒನ್. Leaf with the petiole is known as a petiolate. Leaf without petiole is known as a sessile leaf. Okay. Then what is the function of this petiole? Petiole is very necessary. ಯಾಕೆ ಇಂಪಾರ್ಟೆಂಟ್ ಇದು ಅಂದ್ರೆ ಇಟ್ ವಿಲ್ ಹೆಲ್ಪ್ ಟು ಎಕ್ಸ್ಪ್ಯಾಂಡ್ ದ ಲೀಫ್. ಲೀಫನ್ನು ಈ ಥರ ಚಾಚ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತದೆ. ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಏನಾಗ್ತದೆ? it can get the sufficient amount of light. Plant can receive the light sufficient, and light receive ಮಾಡ್ಕೊಳ್ಳೋದ್ರಿಂದ ಏನಾಗುತ್ತದೆ? Light is very necessary for the growth and photosynthesis of the plant. Light ಯಾವುದಕ್ಕೆ ಬೇಕು? growth ಮತ್ತು photosynthesis. Light is very necessary for the leaf. Okay, then due to the presence of petiole, it will help to flutter the leaf. Flutter ಅಂದ್ರೆ ಗಾಳಿಗೆ ಆ ಕಡೆ ಮತ್ತು ಈ ಕಡೆ ಹೊಳ್ಳಾಡೋದು. ಆ ಕಡೆ ಈ ಕಡೆ ಹೊಳ್ಳಾಡೋದ್ರಿಂದ ಏನಾಗ್ತದೆ? ಇಟ್ ಕ್ರಿಯೇಟ್ಸ್ ದ ಕೂಲಿಂಗ್ ಎಫೆಕ್ಟ್. ಕೂಲಿಂಗ್ ಎಫೆಕ್ಟ್ ಗಿಡ ಯಾವಾಗಲೂ ತಂಪಿರೋಕ್ಕೆ, ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ petiole, it will help to flutter the leaf. It can make the cooling effect. It is very necessary for the cooling effect of the plant. Okay, this is the second part of the leaf. In the second part you have to remember, that is the petiole. Petiole is known as a stalk of the, here I will write, stalk without petiole is known as a sessile leaf. Okay, then what is the function of this petiole? Petiole is very necessary. ಯಾಕೆ ಇಂಪಾರ್ಟೆಂಟ್ ಇದು ಅಂದ್ರೆ ಇಟ್ ವಿಲ್ ಹೆಲ್ಪ್ ಟು ಎಕ್ಸ್ಪ್ಯಾಂಡ್ ದ ಲೀಫ್. ಲೀಫನ್ನು ಈ ಥರ ಚಾಚ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತದೆ. ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಏನಾಗ್ತದೆ? ಇಟ್ ಕ್ಯಾನ್ ಗೆಟ್ ದ ಸಫಿಷಿಯಂಟ್ ಅಮೌಂಟ್ ಆಫ್ ಲೈಟ್. ಪ್ಲ್ಯಾಂಟ್ ಕ್ಯಾನ್ ರಿಸೀವ್ಸ್ ದ ಲೈಟ್ ಸಫಿಷಿಯಂಟ್, ಆ್ಯಂಡ್ ಲೈಟ್ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತದೆ? ಲೈಟ್ ಈಸ್ ವೆರಿ ನೆಸಸರಿ ಫಾರ್ ದ growth and photosynthesis of the plant. Light ಯಾವುದಕ್ಕೆ ಬೇಕು? growth ಮತ್ತು photosynthesis. Light is very necessary for the leaf. Okay, then due to the presence of petiole, it will help to flutter the leaf. Flutter ಅಂದ್ರೆ ಗಾಳಿಗೆ ಆ ಕಡೆ ಮತ್ತು ಈ ಕಡೆ ಹೊಳ್ಳಾಡೋದು. ಆ ಕಡೆ ಈ ಕಡೆ ಹೊಳ್ಳಾಡೋದ್ರಿಂದ ಏನಾಗ್ತದೆ? ಇಟ್ ಕ್ರಿಯೇಟ್ಸ್ ದ ಕೂಲಿಂಗ್ ಎಫೆಕ್ಟ್. ಕೂಲಿಂಗ್ ಎಫೆಕ್ಟ್ ಗಿಡ ಯಾವಾಗಲೂ ತಂಪಿರೋಕ್ಕೆ, ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ petiole, it will help to flutter the leaf. It can make the
cooling effect. It is very necessary for the cooling effect of the plant. Okay. This is the second part of the leaf. In the second part you have to remember that is the petiole. Petiole is known as the stalk of the, here I will write, stalk of the leaf. Okay. In some plants it may be absent. Okay. The petiole is absent, those leaves are known as the sessile leaves. If the petiole is present, those leaves are known as the petiolate leaves. Okay. Function of the petiole, what is the use of the petiole in the leaf? Okay. The petiole help to receive, it help to expand the leaf. Due to the expansion, it can get the sufficient amount of light. It will very necessary for the growth and development. Then for petiole is very necessary for filtering. It can create the cooling effect. Okay. Now we will move to the next part of the leaf, that is the leaf lamina. Or we can say that is the leaf blade. Okay. Now here I will draw. One second. Here I forget to mention one thing. In some plants, a petiole in the leaf base have the small leaf like structures. In the leaf base have the small leaf like structures. Those leaf like structures are known as a stipule. It may be double or a single stipule may present in the leaf. Stipule ಅಂದ್ರೆ ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ಸು ಬೇಸ್ ಆ ಕಡೆ ಮತ್ತು ಈ ಕಡೆ ಇರ್ತವೆ, ಆ ಕೂರ್ನ ನಾವೇನು ಹೇಳ್ತೀವಿ, ಸ್ಟಿಪ್ಯೂಲ್ಸ್ ಅಂತ ಹೇಳ್ತೀವಿ. ಫಸ್ಟ್ಲಿ ಲೀಫ್ ಬೇಸ್ ಹ್ಯಾವ್ ದ ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ಇನ್ ದ ಲೀಫ್ ಬೇಸ್ ಹ್ಯಾವ್ ದ ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. Those leaf like structures are known as a stipule. It may be double or a single stipule may present in the leaf. ಸ್ಟಿಪ್ಯೂಲ್ ಅಂದ್ರೆ ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ಸು ಬೇಸ್ ಆ ಕಡೆ ಮತ್ತು ಈ ಕಡೆ ಇರ್ತವೆ, ಆ ಕೂರ್ನ ನಾವೇನು ಹೇಳ್ತೀವಿ, ಸ್ಟಿಪ್ಯೂಲ್ಸ್ ಅಂತ ಹೇಳ್ತೀವಿ. ಫಸ್ಟ್ಲಿ ವಿ ಡಿಸ್ಕಸ್ ಅಬೌಟ್ ದ ಲೀಫ್ ಫೇಸ್. ಲೀಫ್ ಫೇಸ್ ಒಳಗಡೆ ಸೋಲನ್ ಇದ್ರೆ ಅದನ್ನು ನಾವೇಂತೀವಿ ಪಲ್ವೀನಸ್ಸು. ಅದ್ರ ಜೊತೆಗೆ ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಇದ್ರೆ ಅದನ್ನು ನಾವೇನು ಹೇಳ್ತೀವಿ, ಸ್ಟಿಪ್ಯೂಲ್. ಓಕೆ. ಆಮೇಲೆ ಪೆಟ್ಯೂಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ. ಪೆಟ್ಯೂಲ್ ಎಕ್ಸ್ಪ್ಯಾನ್ಷನ್ನು ಮತ್ತು ಫ್ಲಿಟ್ರಿಂಗ್. ಅದು ಪ್ರೆಸೆಂಟ್ ಇದ್ರೆ ಪೆಟಿಯೋಲೆಟ್ ಅಂತೀವಿ, ಆಬ್ಸೆಂಟ್ ಇದ್ರೆ ಸೆಸೈಲ್ ಅಂತೀವಿ. ನಾವು ಓಕೆ. ಅ ಬ್ರಾಡ್ ಏರಿಯಾ ಆಫ್ ದ ಲೀಫ್ ಈಸ್ ನೋನ್ ಆಸ್ ಅ ಲೀಫ್ ಲೆಮೈನಾ. ಈ ಸ್ಟ್ರಕ್ಚರ್ನ ನಾವೇನು ಹೇಳ್ತೀವಿ, ಲೀಫ್ ಲೆಮೈನಾ ಅಥವಾ ಬ್ಲೇಡ್ ಅಂತ ಹೇಳ್ತೀವಿ. ಯೂಶ್ವಲಿ ಇಟ್ ಹ್ಯಾವ್ ದ ಬ್ರಾಡರ್ ಬೇಸ್. ಕೆಳಗಡೆ ಯಾವಾಗಲೂ ಬ್ರಾಡರ್ ಇರ್ತದೆ, ಬ್ರಾಡ್. ಓಕೆ. ಇಟ್ ಹ್ಯಾವ್ ದ ನ್ಯಾರೋ ಆರ್ ವೆರಿ ಸ್ಮಾಲ್ ಟಿಪ್ ಆರ್ ಇಟ್ ಈಸ್ ನೋನ್ ಆಸ್ ದ ಅಪೆಕ್ಸ್. ಎಪೆಕ್ಸ್ ಅಥವಾ ಟಿಪ್ ಅಂತ ಕರಿತೀವಿ. ಲೀಫ್ ಹ್ಯಾವ್ ದ ಬ್ರಾಡರ್ ಬೇಸ್ ಆ್ಯಂಡ್ ವೆರಿ ನ್ಯಾರೋ ಆ್ಯಂಡ್ ಪಾಯಿಂಟೆಡ್ ಟಿಪ್. ಓಕೆ. ಲೀಫ್ ಎಫೆಕ್ಸ್ ಆರ್ ಲೀಫ್ ಬೇಸ್ ಅಂತ ಕರಿತೀವಿ. ಓಕೆ. ಲೀಫ್ ಲೆಮೈನಾ ಹ್ಯಾವ್ ದ ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್. ಈ ಥರ ನೀವು ಯಾವುದೇ ಲೀಫನ್ನು ನೋಡಿದ್ರೂ ಈ ಥರ ಸ್ಟ್ರಕ್ಚರ್ ಯೂಶ್ವಲಿ ನೋಡಿರ್ತೀರಿ ನೀವು. ಓಕೆ. ಆ ಲೀಫ್ ಒಳಗಡೆ ಈ ಥರ ಕನೆಕ್ಷನ್ ಇರ್ತವೆ. Okay, those are known as the veins and veinlets. It have the veins and veinlets. Okay. ಇದು here main thing, ಭಾಳ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಇರ್ತದೆ ಲೀವ್ಸ್ ಒಳಗಡೆ. ಅದು ಲೀಫ್ ಲೆಮೈನಾ ಒಳಗಡೆ. ಆ ಲೀಫ್ ಲೆಮೈನನ್ನು ಹೋಲ್ಡ್ ಮಾಡೋದು ಯಾವುದು, ಪೆಟಿಯೋಲು. ಪೆಟಿಯೋಲ್ನ ಹೋಲ್ಡ್ ಮಾಡೋದು ಯಾವುದು, leaf base. Okay. Here in the leaf the main vein middle ಇರೋದು ಭಾಳ ಥಿಕ್ ಆಗಿರ್ತದೆ ಮತ್ತು ಬ್ರಾಡರ್ ಆಗಿರ್ತದೆ. that vein is usually known as a midrib. that is known as a
midrib. Okay, here the main vein which is present in the center is known as a midrib. The midrib which is connected with the small veins and veinlets. A midrib ಇಂದ ಅರೈಸ್ ಆಗಿರೋ ಲೈನನ್ನು ನಾವೇನು ಹೇಳ್ತೀವಿ, ವೇನ್ ಅಂತ ಹೇಳ್ತೀವಿ. ಆ ವೇನಿಂದ ಅರೈಸ್ ಆಗಿರೋ ಮತ್ತೆ ಲೈನಿಂಗ್ಸನ್ನು ನಾವೇನು ಹೇಳ್ತೀವಿ, ವೇನ್ಲೆಟ್ಸ್ ಅಂತ ಕರಿತೀವಿ. These are the veins and these are the veinlets. These are the connection inside the leaf. ಯಾಕೆ ಹೆಲ್ಪ್ಫುಲ್ ಇದು? ವೇನ್ಸು ಮತ್ತು ವೇನ್ಲೆಟ್ಸ್ ಅಂದರೆ ಏನು? ಈ ಲೀಫ್ ಒಳಗಡೆ ಫುಡ್ ಸಿಂಥಸಿಸ್ ಆದ್ರೆ ಅವಕೂರ್ನ ಎಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟಿಗೆ ಸಪ್ಲೈ ಮಾಡೋದು ಮತ್ತು ಫುಡ್ ನ್ಯೂಟ್ರಿಷನ್ ಸಪ್ಲೈ ಮಾಡೋದು. ಫುಡ್ ಆಯಿತಾ, ನ್ಯೂಟ್ರಿಷನ್ ಆ್ಯಂಡ್ ವಾಟರ್ ಸಪ್ಲೈ ಎಲ್ಲ ಸಪ್ಲೈ ಮಾಡೋಕೆ ವೇನ್ಸು ಮತ್ತು ವೇನ್ಲೆಟ್ಸ್. ಮೇನು ವೇನನ್ನು ನಾವೇನು ಹೇಳ್ತೀವಿ, ಮಿಡ್ರೀಬ್. ಓಕೆ, ಅದರಿಂದ ಭಾಳಷ್ಟು ವೇನ್ಸು ಮತ್ತು ವೇನ್ಲೆಟ್ಸ್ ಅರೈಸ್ ಆಗ್ತಾವೆ. ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಲೀಫ್. ಲೀಫ್ ಲೆಮೈನ ಅಂದ್ರೆ ಬ್ರಾಡರ್ ಇರ್ತದೆ, ಅದರೊಳಗಡೆ ಭಾಳಷ್ಟು ವೇನ್ಸು ವೇನ್ಲೆಟ್ಸ್ ಇರ್ತವೆ. ಇಟ್ ಈಸ್ ದ ಮೇನ್ ಫಾರ್ ದ ಫೋಟೋಸಿಂಥಸಿಸ್. ದೀಸ್ ಆರ್ ದ ಇದರೊಳಗಡೆ ಫೋಟೋಸಿಂಥಸಿಸ್ ಆಗೋದು. ಲೀಫ್ ಲೆಮೈನನ್ನು ನಾವೇನು ಹೇಳ್ತೀವಿ, ಲೀಫ್ ಬ್ಲೇಡ್ ಅಂತ ಕರಿತೀವಿ. ಓಕೆ, ಮಿಡ್ರೀಬ್ ಅಂದ್ರೆ ಮಿಡಲ್, it is main and middle thick portion of the vein is known as a midrib. Okay, this is what the leaf structure. Leaf ಒಳಗಡೆ we already finished the leaf base, petiole and a leaf lamina. In the next class we will discuss about venation. We will discuss about the veins and veinlets. Thank you.